ಅನಂತಕುಮಾರ್ ಗನ್ಮ್ಯಾನ್ ಪಿಎ ಹಲ್ಲೆ ಕೇಸ್ ಪೊಲೀಸರ ವಿಚಾರಣೆಗೆ ಅನಂತಕುಮಾರ್ ಗೈರು ನೋಟಿಸ್ಗೆ ಕ್ಯಾರೆ ಎನ್ನದ ಮಾಜಿ ಸಂಸದ ಮತ್ತೊಂದು ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಅನಂತಕುಮಾರ್ ಹೆಗಡೆಗೆ ಎರಡನೇ ನೋಟಿಸ್ ಕೊಡೋದಕ್ಕೆ ತಯಾರಿ ನಡೆದಿದ್ದು ದಾಬಸ್ಪೇಟೆ ಪೊಲೀಸರು ಎರಡನೇ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಬರ್ತಾ ಇದ್ದ ಸಂದರ್ಭದಲ್ಲಿ ರೋಡ್ ರೇಜ್ಗೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗಿರುತ್ತೆ. ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನಂತಕುಮಾರ್ ಹೆಗಡೆ ಅವರಿಗೆ ನೋಟಿಸ್ ನೀಡಲಾಗಿದ್ದು ನೋಟಿಸಿಗೆ ಕ್ಯಾರೆ ಅಂದಿಲ್ಲ ಅನಂತಕುಮಾರ್ ಹೆಗಡೆ ಅವರು. ಈಗ ಎರಡನೇ ನೋಟಿಸ್ ಕೊಡೋದಕ್ಕೆ ಸಿದ್ಧತೆ ನಡೆಸಿಕೊಂಡಿದೆ ಪೊಲೀಸ್ ಇಲಾಖೆ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಮೊದಲ ನೋಟಿಸ್ಗೆ ಮಾಜಿ ಸಂಸದರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಎರಡನೇ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದಾರಂತೆ. ಏನಿದೆ ಮಾಹಿತಿ? ಭಾವನಾ, ಏನು ಈ ಒಂದು ಘಟನೆ ನಡೆದಂತಹ ಬಳಿಕ ಎಫ್ಐಆರ್ ಏನ್ ದಾಖಲಾಗಿತ್ತು, ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ A1 ಆರೋಪಿಯಾಗಿ ಅನಂತಕುಮಾರ್ ಹೆಗಡೆ ಇದ್ದಿದ್ದಂಥದ್ದು. ಅವರನ್ನ ವಿಚಾರಣೆಗೆ ಕರೆಯೋ ಹಿನ್ನೆಲೆಯಲ್ಲಿ ಅವ್ರಿಗೊಂದು ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಡಾಬಸ್ಪೇಟೆ ಪೊಲೀಸರು ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ ಪ್ರಕಾರ ಇವತ್ತು ಅನಂತಕುಮಾರ್ ಹೆಗಡೆ ಡಾಬಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ವಿವರಣೆಯನ್ನು ಮತ್ತು ಅವರ ವಿಚಾರಣೆಯನ್ನು ಎದುರಿಸಬೇಕಾಯ್ತು. ಆದ್ರೆ ಈವರೆಗೂ ಕೂಡ ಅನಂತಕುಮಾರ್ ಹೆಗಡೆ ಪೊಲೀಸ್ ಠಾಣೆಗೆ ಬರ್ದಲೇ ಇರೋದ್ರಿಂದಾಗಿ ಪೊಲೀಸರು ಮತ್ತೊಂದು ಏನು ಕಾನೂನಿನ ಕ್ರಮ ಕೈಗೊಳ್ಳುವಂತದ್ದು ಆ ಒಂದು ಚರ್ಚೆಯನ್ನ ನಡೆಸಿ ಇದೀಗ ಎರಡನೇ ನೋಟಿಸ್ ಕೊಡೋದ್ರ ಮುಖಾಂತರವಾಗಿ ಅವರು ಏನು ವಿಚಾರಣೆಗೆ ಬರೋದಕ್ಕೆ ಎರಡನೇ ನೋಟಿಸ್ ಕೊಡುವಂತಹ ಸಿದ್ಧತೆಗಳೆಲ್ಲವೂ ಕೂಡ ಒಂದ್ ಕಡೆ ನಡೀತಾ ಇರುವಂತದ್ದು. ಈಗಾಗಲೇ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅನಂತಕುಮಾರ್ ಹೆಗಡೆ ಈಗಾಗಲೇ ವಕೀಲರ ಜೊತೆ ಸಂಪರ್ಕದಲ್ಲಿರುವಂತದ್ದು. ವಕೀಲರ ಜೊತೆ ಮಾತನಾಡಿ ಇವತ್ತು ಅವರ ಪರವಾಗಿ ವಕೀಲರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಯ್ತು. ಆದ್ರೆ ವಕೀಲರು ಕೂಡ ಅವರು ಠಾಣೆಗೆ ಬರ್ಲಿಲ್ಲ, ಇತ್ತ ಅನಂತಕುಮಾರ್ ಹೆಗಡೆ ಕೂಡ ಠಾಣೆಗೆ ಬರ್ಲಿಲ್ಲ. ಹಾಗಾಗಿ ಈವರೆಗೂ ಕಾದಂತಹ ಪೊಲೀಸರು ಇನ್ನು ಸಂಜೆವರೆಗೂ ಕೂಡ 6-7 ಗಂಟೆವರೆಗೂ ಕೂಡ ಅವರು ಕಾದು ಆನಂತರ 7 ಗಂಟೆಯ ನಂತರ ನೋಟಿಸ್ ನ ಕಳಿಸುವಂತಹ ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು. ಭಾವನಾ, ಧನ್ಯವಾದ ಮಹಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.